ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 29 ಆಫ್ ಅವರ್ ಸಿ ಕೆ ಸೀರೀಸ್. ಈ ಸಿ ಕೆ ಸೀರೀಸಲ್ಲಿ ಇವತ್ತು ನಾನೇನು ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ ವಿ ಪಿ ಎ ಬಗ್ಗೆ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಹೆಚ್ ಪಿ ಎ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಅಂದರೆ ಹಾರಿಜೆಂಟಲ್ ಪಾಡ್ ಟು ಸ್ಕೇಲರಲ್ಲಿ ಇಟ್ಸ್ ಲೈಕ್ ಎಕ್ಸ್ಟ್ರಾ ಅಡಿಷ್ನಲ್ ಪಾಡ್ಸ್ ಹೇಗೆ ಆ್ಯಡ್ ಆಗುತ್ತೆ ಅನ್ನೋದು ನಾವು ನೋಡಿದ್ವಿ. ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವಿ ಪಿ ಎ ಅಂದರೆ ವರ್ಟಿಕಲ್ ಪಾಡ್ ಸ್ಕೇಲಿಂಗ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ ಮಾಡಬೇಕು, ಹೇಗೆ ಇನ್ಸ್ಟಾಲೇಷನ್ ಮಾಡಬೇಕು ವಿ ಪಿ ಎನ, ಆ್ಯಂಡ್ ಕಸ್ಟಮ್ ರಿಸೋರ್ಸ್ ಡೆಫಿನೇಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ಡೈರೆಕ್ಟಾಗಿ ನೋಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಓನ್ಲಿ ವಿ ಪಿ ಅಂತ ನೋಡಿದ್ರೆ ವರ್ಕ್ ಆಗುತ್ತೆ. ಇಲ್ಲ ನೀವು ಕಂಪ್ಲೀಟಾಗಿ ಕಲಿಬೇಕು ಅಂತಂದರೆ ಫ್ರಮ್ ಡೇ 1 ಕಲಿತ್ರೇ ವಿಲ್ ಬಿ ಎವ್ರಿಥಿಂಗ್, ಎಲ್ಲ ವಿಡಿಯೋಗಳು ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇರುತ್ತೆ. ಸೊ ಹಾಗಾಗಿ ಇಟ್ಸ್ ಬೆಟರ್ ಟು ವಾಚ್ ಕಂಟಿನ್ಯೂಸ್ ಫ್ರಮ್ ಫಸ್ಟ್ ವಿಡಿಯೋಯಿಂದ ಇಲ್ಲಿವರೆಗೂ ವಾಚ್ ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ಸಿ ಕೆ ಎದಲ್ಲಿ ಅಥವಾ ಈ ಕುಬರ್ನೆಟಿಸಲ್ಲಿ ನೀವು ಮಾಸ್ಟರ್ ಮಾಡ್ಬೋದು. ಓಕೆ, ಸೊ ಇಷ್ಟು. ಸೊ ಹಾಗಿದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿ ಪಿ ಐ ಹೇಗೆ ಇನ್ಸ್ಟಾಲೇಷನ್ ಮಾಡೋದು ಅಂತ, ಆ್ಯಂಡ್ ವಿ ಪಿ ಐ ಹೇಗೆ ವರ್ಕ್ ಆಗುತ್ತೆ ಅಂತ, ರೈಟ್? ಓಕೆ, ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಆಯಿತಾ? ಸೊ ದ ಫಸ್ಟ್ ಥಿಂಗ್ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಈಗ ಐಲ್ ಜಸ್ಟ್ ಎಂಟರ್ ಕೈಂಡ್. ಸೊ ನನ್ನ ಕೈಂಡ್ ಕ್ಲಸ್ಟರ್ನ ನಾನು ಆ್ಯಕ್ಟಿವೇಟ್ ಮಾಡ್ಕೊಳ್ತೀನಿ. ಈಗ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾಡ್ಸ್ ಅಂತ ಹಾಕಿದರೆ ನಮ್ಮ ಪ್ರೀವಿಯಸ್ ಸೆಷನಲ್ಲಿ ನಮ್ಮ ಹತ್ರ ಈ ಪಾಡ್ಸ್ ಇತ್ತು, ರೈಟ್? ಕ್ಯೂಬ್ಸಿಟಿಯಲ್ಲಿ ಗೆಟ್ ಡಿಪ್ಲಾಯ್ ಅಂತ ಹಾಕಿದರೆ ನನ್ನ ಹತ್ರ ಈ ಹಳೆ ನೋಟ್ಸ್ಗಳಿತ್ತಲ್ಲ, ನಾನೇನು ಮಾಡ್ತೀನಿ, ಕ್ಯೂಬ್ಸಿಟಿಯಲ್ಲಿ ಡಿಲೀಟ್ ಡಿಪ್ಲಾಯ್ಮೆಂಟ್ ಡಿಪ್ಲಾಯ್ -- ಆಲ್ ಅಂತ ಕೊಡ್ತೀನಿ. ಎಲ್ಲ ಡಿಪ್ಲಾಯ್ಮೆಂಟು ಡಿಲೀಟ್ ಆಗಲಿ. ಆ್ಯಂಡ್ ಅದೇ ರೀತಿ ಡಿಲೀಟ್ ಪಾಡ್ಸ್ ಇನ್ ದ ಡಿಫಾಲ್ಟ್ ನೇಮ್ ಸ್ಪೇಸ್, ಆಯಿತಾ? ಸೊ ಇದೆಲ್ಲ ಕೂಡ ಆಯಿತು. ಆ್ಯಂಡ್ ಅದಾದಮೇಲೆ ದೆನ್ ಲೆಟ್ಸ್ ಸಿ ಲುಕ್ ಅಟ್ ಎಸ್ ವಿ ಸಿ. ಪ್ರತಿಯೊಂದು ಕೂಡ ನಾವು ಮ್ಯಾನ್ಯುಲಾಗಿ ಮಾಡೋಣ. ಕ್ಯೂಬ್ಸಿಟಿಯಲ್ಲಿ ಲೆಟ್ ಇಟ್ ಬಿ, ಆಯಿತಾ? ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಗೆಟ್ ಎಸ್ ವಿ ಸಿ. ಸೊ ಇದರಲ್ಲಿ ಕ್ಯೂಬ್ಸಿಟಿಯಲ್ಲಿ ಡಿಲೀಟ್ ಎಸ್ ವಿ ಸಿ, ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆ, ನಾವು ವಿ ಪಿ ಐ ಏನು ಮಾಡುತ್ತಪ್ಪ ಅಂತಂದರೆ, ವಿ ಪಿ ಐ ಅನ್ನೋದು ಎಷ್ಟು ಸಿ ಪಿ ಯು ಮತ್ತು ಮೆಮೊರಿ ಇದೆ ಕಂಟೈನರಲ್ಲಿ, ಆ ಕಂಟೈನರ್ ಮೆಮೊರೀಸ್ ಅಂದರೆ ಆ ಕಂಟೈನರ್ನ ಸಿ ಪಿ ಯು ಮತ್ತು ಮೆಮೊರಿನ ಇದು ಆ್ಯಕ್ಚುಲಿ ವಾಚ್ ಮಾಡ್ತಿರತ್ತೆ. ಆ್ಯಂಡ್ ವಾಚ್ ಮಾಡಿ ಅದನ್ನು ಬೇಸ್ಡ್ ಆನ್ ದಿ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್, ಇದು ಬೇಸ್ಡ್ ಆನ್ ದಿ ಲೋಡ್ ಟ್ರಾಫಿಕ್, ಏನು ಲೋಡ್ ಇರುತ್ತೆ ಆ ಲೋಡ್ ಮೇಲೆ ಇದು ಟ್ರಾಫಿಕ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಮಾಡಿಕೊಡುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ, ಗೋ ಹಿಯರ್, let me just open the document. So for example, okay, so let me take this space. Okay, now see, ಈಗ ವಿ ಪಿ ಎ ಅಂತ ಬಂದಾಗ ನಮಗೆ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ವಿ ಪಿ ಎ. ಸೊ ವಿ ಪಿ ಎ ಅಂತ ಹೇಳಿದ್ರೆ ಇದನ್ನು ನಾವು ವರ್ಟಿಕಲ್ ಪಾಡ್ ಆಟೋ ಸ್ಕೇಲರ್ ಅಂತ ನಾವು ಕರಿತೀವಿ, ಆಯಿತಾ? ಸರಿ, ಆಯಿತು. ಹಾಗಾದರೆ ಇದು ಏನು ಮಾಡುತ್ತೆ ಅಂತಂದರೆ, ಈಗ ನಾವು ಎವ್ರಿ ಟೈಮ್ ಒಂದು ಪಾಡ್ ಅಂತ ನಾವು ಕೊಟ್ಟಾಗ ಆ ಪಾಡಿಗೆ ನಾವು ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ನಮಗೆ, ರೈಟ್? ಆ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಗೆಸ್ ಮೇಲೆ ನಾವು ಬರಿತೀವಿ. ಏನಪ್ಪ? ಸೊ ರಿಕ್ವೆಸ್ಟ್ ಸಿ ಪಿ ಯು, ಓಕೆ, ರಿಕ್ವೆಸ್ಟ್ ಸಿ ಪಿ ಯು ಏನಿರುತ್ತೆ ಒಂದು 500 M ಅಂತ ಅಂದ್ಕೊಳ್ಳೋಣ, ಅದು. ಆ್ಯಂಡ್ ಅದೇ ಥರ ಈ ರಿಕ್ವೆಸ್ಟ್ ಸಿ ಪಿ ಯು ಲಿಮಿಟ್, ಆಯಿತಾ? ಅಂದರೆ ಈ ಸಿ ಪಿ ಯು ಏನಿರುತ್ತೆ ಅದು ಸಿ ಪಿ ಅದು. ಅದೇ ರೀತಿ ನಾವೇನು ಮಾಡ್ತೀವಿ, ಲಿಮಿಟ್ ಸಿ ಪಿ ಯು ಅಂತ ಕೂಡ ಹಾಕ್ತೀವಿ. ಸೊ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ನ ಆ್ಯಡ್ ಮಾಡ್ತಿದ್ವಿ, ಆಯಿತಾ? ಸೊ ಇದರಲ್ಲಿ ಸೊ ಫಾರ್ ಎಕ್ಸಾಂಪಲ್ ಒಂದು 1 M ಅಂತನೋ ಅಥವಾ 2 M ಅಂತನೋ ಏನೋ ಒಂದು ಕೊಡ್ತಿದ್ವಿ. ಸಿಮಿಲರ್ಲಿ ನನಗೆ ರಿಕ್ವೆಸ್ಟ್ ಮೆಮೊರಿ ಇತ್ತು, ಆಯಿತಾ? ರಿಕ್ವೆಸ್ಟ್ ಡಾಟ್ ಮೆಮೊರಿ, ಆಯಿತಾ? ರಿಕ್ವೆಸ್ಟ್ ಡಾಟ್ ಮೆಮೊರಿ ಈಸ್ ಈಕ್ವಲ್ ಟು ಅಥವಾ ಕಾಲನ್ ನಾನು ಹೇಳ್ತೀನಿ ಒಂದು 100 M, ಆಯಿತಾ? 100 M. ಸೊ ಜಸ್ಟ್ ಒಂದು ನಮಗೊಂದು ವೇಗಾಗಿ ನಾನು ಹೇಳ್ತಾ ಇರೋದು. ಆಮೇಲೆ ಲಿಮಿಟ್ ಮೆಮೊರಿ ಕೂಡ ಹೇಳ್ತೀನಿ. ಓಕೆ, ದಿಸ್ ಈಸ್ ಲಿಮಿಟ್ ಮೆಮೊರಿ ಅಂತ ಹೇಳಿ ನಾನಿಲ್ಲಿ ಒಂದು 2000 ಅಥವಾ 1 GB ಏನೋ ಕೊಡ್ತೀನಿ, ಆಯಿತಾ? ಸೊ ಇದನ್ನು ನಾನು ಕೊಟ್ಟೆ. ಈಗ ಒಂದು ನೀವು ಅಬ್ಸರ್ವ್ ಮಾಡ್ಕೋಬೇಕಾಗಿರೋದು, ಇದನ್ನು ನಾನು ಹೇಗೆ ಕೊಟ್ಟೆ. ಇದು ನಾರ್ಮಲ್ ಆಗಿ ಇದು ಹೆಂಗಾಗುತ್ತೆ ಅಂದರೆ, ಇದು ಬೈ ಡಿಫಾಲ್ಟಾಗಿ ರಿಸೋರ್ಸಸ್ನ ಆ್ಯಡ್ ಮಾಡೋವಂಥದ್ದು. ಅಂದರೆ ಒಂದು ಪಾಡ್ಗೆ ಒಂದು ಗೆಸ್ ಮೇಲೆ ನಾನೇನು ಮಾಡ್ತೀನಿ, ನನ್ನ ಒಂದು ಪಾಡ್ಗೆ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ನ ಯೂಸ್ ಮಾಡ್ತೀನಿ. ಮೇ ಬಿ ಇಷ್ಟು ಯೂಸ್ ಆಗುತ್ತಾ
ಗೊತ್ತಿಲ್ಲ. ಇಷ್ಟು ಯೂಸ್ ಕಡಿಮೆ ಆಗುತ್ತಾ ಅದು ಕೂಡ ಗೊತ್ತಾಗೋದಿಲ್ಲ. ಬಟ್ ಒಂದು ಒಂದು ಲಿಮಿಟ್ನ ನಾನು ಆ್ಯಡ್ ಮಾಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ಕೆಲವೊಮ್ಮೆ ನಿಮ್ಮ ರಿಸೋರ್ಸ್ ಅನ್ನೋದು ವೇಸ್ಟ್ ಆಗುತ್ತೆ, ಆಯಿತಾ. ಸೊ ಹಾಗಾದರೆ ವಿತ್ ದ ಹೆಲ್ಪ್ ಆಫ್ ವಿ ಪಿ ಐ ಏನಾಗುತ್ತೆ, ವಿ ಪಿ ಐ ಅನ್ನೋದು ಇಟ್ ಅಬ್ಸರ್ವ್ಸ್ ಓವರ್ ದ ಟೈಮ್. ಓಕೆ, ಇಟ್ ಅಬ್ಸರ್ವ್ಸ್ ಓವರ್ ದಿ ಟೈಮ್ ಆ್ಯಂಡ್ ಈ ಟೈಮಲ್ಲಿ ಏನಾಗುತ್ತೆ ಆ್ಯಕ್ಚುಯಲ್ ಯೂಸೇಜ್ ಏನು ಅಂತ. ಈಗ ಫಾರ್ ಎಕ್ಸಾಂಪಲ್ ರಿಕ್ವೆಸ್ಟ್ ಸಿ ಪಿ ಯು ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ 120 M ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ್ಯಂಡ್ ಅದೇ ರೀತಿ ರಿಕ್ವೆಸ್ಟ್ ಮೆಮೊರಿ ಬಂದುಬಿಟ್ಟು ಓಕೆ, ರಿಕ್ವೆಸ್ಟ್ ಮೆಮೊರಿ ಬಂದುಬಿಟ್ಟು ಬೇಸ್ಡ್ ಆನ್ ಲೈಕ್ ಒಂದು 180 M ಅಂದರೆ 180 MB ಅಂತ ಅಂದ್ಕೊಳ್ಳೋಣ. ಇದು ಆ್ಯಕ್ಚುಯಲ್ ಯೂಸೇಜ್ ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ ಲಿಮಿಟ್ ಮತ್ತು ಮೆಮೊರಿ ಎರಡೂ ಕೂಡ ಒಂದು ರೇಂಜ್ಗೆ ಆ್ಯಡ್ ಮಾಡ್ತೀನಿ. ಓಕೆ, ಲಿಮಿಟ್ ಸಿ ಪಿ ಯು ಬಂದುಬಿಟ್ಟು ಒಂದು 300 M ಅಂತ ಆ್ಯಡ್ ಮಾಡಿ ಆ್ಯಂಡ್ ಲಿಮಿಟ್ ಲೈಕ್ ಲೆಟ್ಸ್ ಎ ಮೆಮೊರಿ ಅಂತ ಹಾಕ್ತೀನಿ. ಲಿಮಿಟ್ ಮೆಮೊರಿ ಬಂದುಬಿಟ್ಟು ಒಂದು 400 MI ಅಂತ ಹಾಕ್ತೀನಿ. ಸೊ ಈಗ ರಿಸೋರ್ಸ್ ಏನಾಗುತ್ತೆ, ಈಗ ಬೇಸಿಕಲಿ ಏನು ಮಾಡುತ್ತೆ, ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಈಗ ಏನು ಇಲ್ಲಿ ನಾವು ಹೇಗೆ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ಅಂತ ಕೊಟ್ಟಾಗ ಒಂದು ವ್ಯಾಲ್ಯೂನ ನಾವು ಸೆಟ್ ಮಾಡ್ತೀವೋ, ಆದರೆ ವಿ ಪಿ ಐ ಏನು ಮಾಡುತ್ತೆ, ಆಟೋ ಟ್ಯೂನ್ ಮಾಡ್ಕೊಳ್ಳುತ್ತೆ ಈ ರೇಂಜನ್ನ. ಅದು ವಿ ಪಿ ಎ. ಸೊ ವಿ ಪಿ ಎದಲ್ಲಿ ಏನು ಅಡ್ಜಸ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ, ವಿ ಪಿ ಎದಲ್ಲಿ ಆಲ್ವೇಸ್ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಡ್ಜಸ್ಟ್ ಆಗುತ್ತೆ. ಜಸ್ಟ್ ಸೆಕೆಂಡ್. ಸೊ ನಮಗೆ ಓಕೆ, ಸೊ ಈ ವಿ ಪಿ ಎದಲ್ಲಿ ಇದೇನಿದೆ ಅಲ್ಲ, ಸೊ ಇದು ಅಡ್ಜಸ್ಟ್ ಆಗುತ್ತೆ. ಓಕೆ, ಈ ಕಂಡೀಷನ್ಸ್ ಏನಿದೆಯಲ್ಲ ಇದು ಅಡ್ಜಸ್ಟ್ಮೆಂಟ್ ಆಗೋದು. ಸೊ ವಿ ಪಿ ಎದಲ್ಲಿ ಜಸ್ಟ್ ಸಿ ಪಿ ಯು ಮೆಮೊರಿ, ಲಿಮಿಟ್ ಸಿ ಪಿ ಯು ಮತ್ತು ಲಿಮಿಟ್ ಮೆಮೊರಿ, ಆಯಿತಾ. ಇದರಲ್ಲಿ ಏನಾಗುತ್ತೆ ಅಂತಂದರೆ ವಿ ಪಿ ಎ ಏನು ಚೇಂಜ್ ಮಾಡೋಕ್ಕಾಗಲ್ಲ ವಿ ಪಿ ಎಗೆ ಅಂತ ಹೇಳಿದ್ರೆ, ವಿ ಪಿ ಎದಲ್ಲಿ ನಂಬರ್ ಆಫ್ ರಿಪ್ಲಿಕಾಸ್ನ ಚೇಂಜ್ ಮಾಡಲ್ಲ. ಓಕೆ, ನಂಬರ್ ಆಫ್ ರಿಪ್ಲಿಕಾಸ್ನ ಬೆಟರ್ ನಾನು ಟೇಕ್ ಟಿ ಎಲ್ ಡ್ರಾ. ಸೊ ಇದೊಂದು ಡಿಸ್ಅಡ್ವಾಂಟೇಜಸ್ ಇದೆ, ಆಯಿತಾ. ಈ ಬೋರ್ಡ್ಸ್ ಯೂಸ್ ಮಾಡಬೇಕಾದ್ರೆ ಕೆಲವೊಂದರಲ್ಲಿ ಆರ್ಕಿಟೆಕ್ಚರ್ ಬಿಡಿಸ್ಲಿಕ್ಕೆ ಚೆನ್ನಾಗಿರುತ್ತೆ, ಕೆಲವೊಂದರಲ್ಲಿ ಬರೀಲಿಕ್ಕೆ ಚೆನ್ನಾಗಿರುತ್ತೆ, ಆ ಥರ, ಆಯಿತಾ. ಈಗ ನನಗೇನು ಬೇಕಿತ್ತು ಅಂತಂದರೆ ಈ ವಿ ಪಿ ಐ ಅನ್ನೋದು ಓಕೆ, ಈ ವಿ ಪಿ ಐ ಅನ್ನೋದು ಮೇನ್ಲಿ ಇಟ್ ಫೋಕಸ್ ಅಥವಾ ಇಟ್ ಅಡ್ಜಸ್ಟ್ ಓನ್ಲಿ ರಿಕ್ವೆಸ್ಟ್ ಮತ್ತು ಲಿಮಿಟ್ ಇರುತ್ತಲ್ಲ, ಬೋತ್ ಮೆಮೊರಿ ಆ್ಯಂಡ್ ಸಿ ಪಿ ಯು. ಓಕೆ, ಬೋತ್ ಮೆಮೊರಿ ಆ್ಯಂಡ್ ಸಿ ಪಿ ಯು ಇದನ್ನು ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ, ಅರ್ಥ ಆಯ್ತಾ. ಇದನ್ನು ಮಾತ್ರ ಇದು ಫೋಕಸ್ ಮಾಡುತ್ತೆ. ಆದರೆ ವಿ ಪಿ ಐಯಿಂದ ಏನು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ವಿ ಪಿ ಐ ಅನ್ನೋದು ನಂಬರ್ ಆಫ್ ರೀಪ್ಲಿಕಾಸ್ನ ಆ್ಯಡ್ ಮಾಡಲ್ಲ, ಅಂದರೆ ನಂಬರ್ ಆಫ್ ರೀಪ್ಲಿಕಾಸ್ನ ಕ್ರಿಯೇಟ್ ಮಾಡಲ್ಲ ಲೈಕ್ ಹೆಚ್ ಪಿ ಎ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇದು ಲಾಂಗ್ ಟರ್ಮ್ ಮೆಟ್ರಿಕ್ಸ್ನ ಸ್ಟೋರ್ ಮಾಡಲ್ಲ. ಇದು ಇಟ್ ಯೂಸಸ್ ಇಟ್ಸ್ ಓನ್ ಮೆಕ್ಯಾನಿಸಮ್, ಆಯಿತಾ. ವಿ ಪಿ ಅನ್ನೋದು ಲೈಕ್ ನಾರ್ಮಲ್ ಆಗಿ ನಾವು ಮೆಟ್ರಿಕ್ ಸರ್ವರ್ನ ಯೂಸ್ ಮಾಡ್ತೀವಲ್ಲ, ಆದರೆ ಇದು ಏನು ಮಾಡುತ್ತೆ, ಇದು ಮೆಟ್ರಿಕ್ ಸರ್ವರ್ನ ಯೂಸ್ ಮಾಡಲ್ಲ, ಇದರ ಓನ್ ಮೆಕ್ಯಾನಿಸಮ್ನ ಯೂಸ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಯಾವಾಗ ಹೆಚ್ ಪಿ ಎಗೆ ಹೋಗಬೇಕು, ಯಾವಾಗ ವಿ ಪಿ ಎಗೆ ಹೋಗಬೇಕು, ಅದು ಮೇನ್ ಇಂಪಾರ್ಟೆಂಟಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಹೆಚ್ ಪಿ ಎ ಒಂದಿರುತ್ತೆ, ಒಂದು ವಿ ಪಿ ಎ ಒಂದಿರುತ್ತೆ. ಸೊ ಹೆಚ್ ಪಿ ಎ ಯಾವಾಗ ಆಗುತ್ತಂತಂದರೆ, ಹೆಚ್ ಪಿ ಎ ಯೂಸ್ ಮಾಡೋದು ಯಾವಾಗ ಅಂತಂದರೆ ಸ್ಟೇಟ್ಲೆಸ್ ಅಪ್ಲಿಕೇಶನ್ಸ್ ಇದ್ದಾಗ. ಸೊ ಸ್ಟೇಟ್ಲೆಸ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಓಕೆ, ಸ್ಟೇಟ್ಲೆಸ್ ಅಪ್ಲಿಕೇಶನ್ಸ್ ಇದ್ದಾಗ ನಾವು ಈ ಹೆಚ್ ಪಿ ಎಗೆ ಹೋಗಬೇಕಾಗತ್ತೆ. ಈ ಸ್ಟೇಟ್ಲೆಸ್ ಅಪ್ಲಿಕೇಶನಲ್ಲಿ ಸಪೋಸ್ ನನ್ನ ಹತ್ರ ವೆಬ್ ಸರ್ವಿಸ್ ಇರುತ್ತೆ, ಎ ಪಿ ಐ ತುಂಬ ಎ ಪಿ ಎಸ್ಗಳು ಇಟ್ಟಾಗ್ತಿರ್ತವೆ, ಅಂಥದ್ದಲ್ಲಿ ಎಲ್ಲಿ ನಿಮಗೆ ಟ್ರಾಫಿಕ್ ಸ್ಪೈಕ್ ಅನ್ನೋದು ತುಂಬ ಜಾಸ್ತಿ ಇರುತ್ತೋ ಅಂಥ ಕಡೆ ನೀವು ಹೆಚ್ ಪಿ ಎನ ಯೂಸ್ ಮಾಡಬೇಕು. ಆ್ಯಂಡ್ ಇಲ್ಲಿ ಏನಾಗುತ್ತೆ, ಯೂಸ್ ಆಫ್ ಹೆಚ್ ಪಿ ಎದಿಂದ ಏನಾಗುತ್ತೆ, ಮಲ್ಟಿಪಲ್ ರೀಪ್ಲಿಕಾಸ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಬಟ್ ಈ ವಿ ಪಿ ಐ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾವು ಸ್ಟೇಟ್ಫುಲ್ ಅಪ್ಲಿಕೇಶನ್ಸ್ಗಳಲ್ಲಿ ನಾವು ಈ ವಿ ಪಿ ಐನ ಯೂಸ್ ಮಾಡ್ತೀವಿ. ಸ್ಟೇಟ್ಫುಲ್ ಅಪ್ಲಿಕೇಶನ್ಸ್ ಅಂತಂದರೆ ಎಕ್ಸಾಂಪಲ್, ನಾವೇನಾದರೂ ಡೇಟಾಬೇಸಸ್ಗಳು ಯೂಸ್ ಮಾಡ್ತಾ ಇದ್ರೆ, ಡೇಟಾಬೇಸ್ ಜಾಬ್ಸ್ಗಳು ಅಥವಾ ಡೇಟಾಬೇಸ್ ಸ್ಪಾಟ್ಸ್ಗಳು ಅಥವಾ ಮಷಿನ್ ಲರ್ನಿಂಗ್ ಜಾಬ್ಸ್ಗಳು ಯೂಸ್ ಮಾಡಬೇಕಾದ್ರೆ ಅಂಥ ಟೈಮಲ್ಲಿ ಈ ವಿ ಪಿ ಐಗಳು ಇದಾಗುತ್ತೆ. ಇದೇನಾಗುತ್ತೆ ಅಂತಂದರೆ, ಇದು ಒಂದೇ ವರ್ಕ್ಲೋಡು, ಸಿಂಗಲ್ ಲಾರ್ಜ್ ವರ್ಕ್ಲೋಡ್ ಅಂತ ಇರುತ್ತೆ ನಮಗೆ. ಓಕೆ, ಇದು ಸಿಂಗಲ್ ಲಾರ್ಜ್ ವರ್ಕ್ಲೋಡ್ ಇರುತ್ತೆ.
ಅಥವಾ ಒಂದೇ ವರ್ಕ್ಲೋಡ್ ಮೇಲೆ ಅದು ಚೇಂಜಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ನಮಗೆ ವಿ ನೀಡ್ ಮೋರ್ ರ್ಯಾಮ್. ಓಕೆ, ವಿ ನೀಡ್ ಮೋರ್ ರ್ಯಾಮ್. ಸೊ ಯೂಸೇಜ್ ಈಗ ಏನು ಮಾಡುತ್ತೆ, ಒಂದು ಪಾಡ್ನ ಬಿಗ್ಗರ್ ಪಾಡ್ ಆಗಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಡೈಮೆನ್ಷನ್ಸ್ ಅಂತ ಬಂದಾಗ ಎಚ್ ಪಿ ಎದಲ್ಲಿ ನಂಬರ್ ಆಫ್ ರಿಪ್ಲಿಕಾಸ್ ಜಾಸ್ತಿ ಆಗುತ್ತೆ. ಇಲ್ಲಿ ವಿ ಪಿ ಎದಲ್ಲಿ ಓನ್ಲಿ ಮೆಮೊರಿ ಮತ್ತು ಸಿ ಪಿ ಯು ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಸೇಮ್ ಥಿಂಗ್ ನಿಮಗೆ ಅನದರ್ ಸೆಟ್ ಆಫ್ ರಿಪ್ಲಿಕಾ ಬರುತ್ತೆ. ಆಯ್ತಾ. ಸ್ಕೇಲ್ ಡೈರೆಕ್ಷನ್ ಇದು ಹಾರಿಜೆಂಟಲ್ ಆಗಿರುತ್ತೆ. ಓಕೆ, ಹಾರಿಜೆಂಟಲ್ ಸ್ಕೇಲ್ ಡೈರೆಕ್ಷನ್, ಇದು ವರ್ಟಿಕಲ್ ಅಂದರೆ ಒಂದನ್ನೇ ಅಪ್ ಅಂಡ್ ಡೌನ್ ಮಾಡ್ತಾ ಇರತ್ತೆ ಅಂತ. ಇದು ಬೆಸ್ಟ್ ಫಾರ್ ಸ್ಟೇಟ್ಲೆಸ್ ಟ್ರಾಫಿಕ್ ಡ್ರಿವನ್ ವರ್ಕ್ಲೋಡ್ಸ್, ಇದು ಸಿಂಗಲ್ ಇನ್ಸ್ಟೆಂಟ್ ವರ್ಕ್ಲೋಡ್ಸ್ಗೆ ವರ್ಕ್ ಆಗುತ್ತೆ. ಇಲ್ಲಿ ಪಾಡ್ ರೀಸ್ಟಾರ್ಟ್ ಅನ್ನೋದು ಓಕೆ ವೆರಿ ಇಂಪಾರ್ಟೆಂಟ್. ನಿಮ್ಗೇನಾದರೂ ಇಲ್ಲಿ ಅಂಟಿಲ್ ಅನ್ಲೆಸ್ ಯು ರೀಸ್ಟಾರ್ಟ್ ಇಲ್ಲೇನಾಗುತ್ತೆ ಅಂದರೆ ಯು ಡೋಂಟ್ ರಿಕ್ವೈರ್ಡ್ ಟು ರೀಸ್ಟಾರ್ಟ್ ಎನಿ ಪಾಡ್. ಆಯ್ತಾ. ಇಲ್ಲಿ ಹೊಸ ಪಾಡ್ಗಳು ಆ್ಯಡ್ ಆಗುತ್ತೆ. ಈ ಥರ ಮಲ್ಟಿಪಲ್ ಪಾಡ್ಸ್ ಇದ್ರೆ ಪಾಡ್ಗಳು ಅಡಿಷನ್ ಆಗುತ್ತೆ, ವರ್ಕ್ಲೋಡ್ನ ಶೇರ್ ಮಾಡುತ್ತೆ. ಆದರೆ ವಿ ಪಿ ಎದಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಪಾಡ್ ಅನ್ನೋದು ರೀಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಯಾವಾಗ ಈ ಲಿಮಿಟ್ಸ್ನ ಹಿಟ್ ಮಾಡ್ತೀವೋ ಅವಾಗ ಆಸ್ ಸೂನ್ ಆಸ್ ಯು ಹಿಟ್ ದಟ್ ಲಿಮಿಟ್ ರೀಸ್ಟಾರ್ಟ್ ಆಗಿಬಿಟ್ಟು ಇಟ್ ವಿಲ್ ಮೇಕ್ ಶೋರ್ ದಟ್ ಇದಕ್ಕೆ ಬೇಕಾಗಿರುವಂತಹ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಆಯಿತಾ. ಸೊ ಈ ರೀಸ್ಟಾರ್ಟ್ ರಿಕ್ವೈರು ವಿ ಪಿ ಎದಲ್ಲಿ ಇರುತ್ತೆ, ಹೆಚ್ ಪಿ ಎದಲ್ಲಿ ಇರೋದಿಲ್ಲ. ಆಯಿತಾ. ಇದಕ್ಕೆ ಮೆಟ್ರಿಕ್ ಸರ್ವರ್ ಬೇಕಾ? ಎಸ್, ಮೆಟ್ರಿಕ್ ಸರ್ವರ್ ಬೇಕು. ಆದರೆ ಈ ವಿ ಪಿ ಎಗೆ ಮೆಟ್ರಿಕ್ ಸರ್ವರ್ ಬೇಕು, ಆದರೆ ಇದು ಓನ್ ಮೆಕ್ಯಾನಿಸಮ್ನ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ದಿಸ್ ಈಸ್ ನಮಗೆ ವರ್ಕ್ ಆಗುವಂಥದ್ದು. ಆಯಿತಾ. ನಾರ್ಮಲ್ ಆಗಿ ಯಾವುದೇ ಒಂದು ನೀವು ವಿ ಪಿ ಅಂತ ನೋಡಿದಾಗ ಹೇಗೆ ವಿ ಪಿ ಎ ಮೆಕ್ಯಾನಿಸಮ್ ಇರುತ್ತೆ ಅಂತ ಹೇಳಿದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನಮಗೊಂದು ವಿ ಪಿ ಎ ರೆಕಮೆಂಡರ್ ಇರುತ್ತೆ. ಓಕೆ, ವಿ ಪಿ ಎ ರೆಕಮೆಂಡರ್ ಅಂತ ಒಂದಿರುತ್ತೆ. ಈ ವಿ ಪಿ ಎ ರೆಕಮೆಂಡರ್ ಇಟ್ ವಿಲ್ ಮೇಕ್ ಶೋರ್ ದ್ಯಾಟ್ ಇದು ಎಲ್ಲ ಪಾಡ್ಗಳನ್ನ ವಾಚ್ ಮಾಡ್ತಾ ಇರತ್ತೆ. ಮೆಟ್ರಿಕ್ಸ್ ಕ್ಯಾಲ್ಕುಲೇಷನ್ ಎಲ್ಲ ಈ ಸ್ಟೇಜಲ್ಲಿ ನಡೀತಾ ಇರತ್ತೆ. ಅದಾದ್ಮೇಲೆ ಏನು ಮಾಡುತ್ತೆ, ಇದು ವಿ ಪಿ ಎ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಆಯ್ತಾ. ಈ ವಿ ಪಿ ಎ ಆಬ್ಜೆಕ್ಟ್ ಅಂತ ಒಂದಿರುತ್ತೆ. ಈ ವಿ ಪಿ ಎ ಆಬ್ಜೆಕ್ಟ್ ಏನು ಮಾಡುತ್ತೆ, ಇದು ಆಕ್ಚುಲಿ ಇಟ್ ಸ್ಟೋರ್ಸ್ ದಿ ಓಕೆ, ಇದು ಏನು ಮಾಡುತ್ತೆ ಅಂತಂದರೆ ಇಟ್ ಆ್ಯಕ್ಚುಲಿ ಸ್ಟೋರ್ಸ್ ದಿ ಲೋವರ್ ಬೌಂಡ್ ಅಂಡ್ ಅಪ್ಪರ್ ಬೌಂಡ್ ಟಾರ್ಗೆಟ್ಸ್. ಓಕೆ, ಸ್ಟೋರ್ಸ್ ದಿ ಲೋವರ್ ಬೌಂಡ್ ಅಂದರೆ ಸಿ ಪಿ ಯು ಲೋವರ್ ಎಷ್ಟು, ಅಪ್ಪರ್ ಎಷ್ಟು ಅಂತ ಸ್ಟೋರ್ ಮಾಡ್ತಾ ಹೋಗುತ್ತೆ. ಟಾರ್ಗೆಟ್ ಯಾವುದು ಪಾಡ್ಗಳಿರುತ್ತೋ ಆ ಪಾಡ್ಗಳಿಗೆ. ಆಮೇಲೆ ಏನು ಮಾಡುತ್ತೆ, ಈ ವಿ ಪಿ ಆಬ್ಜೆಕ್ಟ್ ಏನು ಮಾಡುತ್ತೆ, ವಿತ್ ದ ಹೆಲ್ಪ್ ಆಫ್ ವಿ ಪಿ ಅಪ್ಡೇಟ್ ಅಂದರೆ ವಿ ಪಿ ಅಪ್ಡೇಟರ್ ಏನು ಮಾಡುತ್ತೆ. ಸೊ ಇಲ್ಲಿ ನಮಗೆ ಇನ್ನೊಂದು ಬರುತ್ತೆ, ಇಲ್ಲಿ ವಿ ಪಿ ಅಪ್ಡೇಟರ್ ಅಂತ ಇರುತ್ತೆ. ಈ ವಿ ಪಿ ಅಪ್ಡೇಟರ್ ಏನು ಮಾಡುತ್ತೆ, ಪಾಡ್ನ ಎವಿಕ್ಟ್ ಮಾಡಿಬಿಟ್ಟು ರೀಸೈಸ್ ಮಾಡಿ ಕೊಡುತ್ತೆ. ಆಯಿತಾ. ಕೆಲವೊಮ್ಮೆ 1 ಮಿನಿಟ್, ಕೆಲವೊಮ್ಮೆ ನಿಮಗೆ ಅದು ನೆಗ್ಲಿಜಿಬಲ್ ಅನ್ಸುತ್ತೆ, ಬಟ್ ಕೆಲವೊಮ್ಮೆ ಯುಲ್ ಗೆಟ್ ಟು ಸಿ ದೀಸ್ ಥಿಂಗ್ಸ್. ಸೊ ರೆಕಮೆಂಡರ್, ಅಪ್ಡೇಟರ್, ಅಡ್ಮಿಷನ್ ಕಂಟ್ರೋಲರ್ ಅಂತ ಬರುತ್ತೆ. ಇನ್ ಜನರಲ್ ಆಗಿ ಇದೇ ನಮಗೆ ಮೇನ್ ಬರುವಂತಹ ಕಾಂಪೊನೆಂಟ್ಸ್ಗಳು ಇನ್ ವಿ ಪಿ ಎ. ಆಯಿತಾ. ವಿ ಪಿ ಎ ಏನು ಮಾಡುತ್ತೆ, ವಿ ಪಿ ಎದಲ್ಲಿ 4 ಆಪರೇಟಿಂಗ್ ಮೋಡ್ಸ್ ಇರುತ್ತೆ. ಓಕೆ, ಸಿ ಇಷ್ಟು ಡೆಪ್ತಾಗಿ ಎಲ್ಲೂ ನಿಮಗೆ ಅವಶ್ಯಕತೆ ಇರಲ್ಲ, ಬಟ್ ಜಸ್ಟ್ ನಾನು ನಿಮ್ಗೊಂದು ಹೇಳ್ತಾ ಇದ್ದೀನಿ ಸೊ ದ್ಯಾಟ್ ನೀವು ಎಲ್ಲೇ ಯಾವುದೇ ಆರ್ಗನೈಸೇಷನ್ಸ್ಗೆ ಹೋದ್ರು ಇನ್ ಕೇಸ್ ನಾಳೆ ನೀವೇನಾದರೂ ವಿ ಪಿ ಎ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ನೆವರ್ ಹೆಸಿಟೇಟ್, ಅಥವಾ ಯಾವುದೇ ಕಾರಣಕ್ಕೂ ಹಿಂದೆ ಬರಬಾರ್ದು ಅನ್ನೋ ಒಂದು ರೀಸನಿಗೋಸ್ಕರ. ಸೊ ಇದರಲ್ಲಿ ವಿ ಪಿ ಎ ಮೋಡ್ಸ್ ಅಂತ ಇರುತ್ತೆ. ಈ ವಿ ಪಿ ಎ ಮೋಡ್ಸಲ್ಲಿ ನನಗೆ 4 ಥರ ಮೋಡ್ ಇರುತ್ತೆ. ಒಂದು ಹಾಫ್ ಇರುತ್ತೆ, ಇನ್ನೊಂದು ಇನಿಷಿಯಲ್ ಮೋಡ್ ಇರುತ್ತೆ. ಓಕೆ, ಇನಿಷಿಯಲ್ ಮೋಡ್. ಆ್ಯಂಡ್ ಇನ್ನೊಂದು ಆಟೋ ಮೋಡ್ ಇರುತ್ತೆ, ಇನ್ನೊಂದು ರೀಕ್ರಿಯೇಟ್ ಮೋಡ್ ಇರುತ್ತೆ. ಸೊ ಈಗ ಆಫ್ ಯಾವಾಗ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಓಕೆ, ಈಗ ಈ ಕಂಪ್ಯೂಟ್ಸ್, ಈಗ ಫಾರ್ ಎಕ್ಸಾಂಪಲ್ ಈ ವಿ ಪಿ ಎ ಮೋಡ್ ಆಫ್ ಇದ್ದಾಗ ಜಸ್ಟ್ ನಿಮಗೆ ರೆಕಮೆಂಡೇಶನ್ ಕೊಡುತ್ತೆ. ಓಕೆ, ರೆಕಮೆಂಡೇಶನ್ ಅಂದರೆ ಏನು, ಈಗ ಸಪೋಸ್ ಈ ಪಾಡ್ಗೆ ಇಷ್ಟು ರಿಸೋರ್ಸ್ ಬೇಕು ಅಂತ ರೆಕಮೆಂಡೇಶನ್ ಕೊಡುತ್ತೆ ಅಷ್ಟೇ, ಬಟ್ ಚೇಂಜಸ್ ಅನ್ನೋದು ಮಾಡಲ್ಲ. ಅಂಥ ಟೈಮಲ್ಲಿ ನಿಮ್ಮ ಪಾಡ್ ರೀಸ್ಟಾರ್ಟ್ ಅನ್ನೋದು ಆಗೋದಿಲ್ಲ. ಬಟ್ ವೆರಾಸ್ ನ ಕೇಸ್ ಆಫ್ ಇನಿಷಿಯಲ್ ಏನಾಗುತ್ತೆ, ಅಪ್ಲೈಸ್ ರೆಕಮೆಂಡೇಶನ್ ಓನ್ಲಿ ವೆನ್ ಪಾಡ್ ಇಸ್ ಫಸ್ಟ್ ಕ್ರಿಯೇಟೆಡ್. ಅಂದರೆ ಪಾಡ್ ಕ್ರಿಯೇಟ್ ಆಗಿರುತ್ತೆ ಅಂಥ ಟೈಮಲ್ಲಿ ಇನಿಷಿಯಲ್ ಅಂತ ನಾನು ಏನಾದರೂ ಕೊಟ್ಟಿದ್ರೆ, ಇನಿಷಿಯಲ್ ವಿ ಪಿ ಎನ ಆ್ಯಡ್ ಮಾಡಿದ್ರೆ ಅಂಥ ಟೈಮಲ್ಲಿ ಪಾಡ್ ರೀಸ್ಟಾರ್ಟ್ ಆಗಲ್ಲ. ಆಯಿತಾ. ಸೊ ಅಂದರೆ ಬೇಸಿಕಲಿ ಇದೇನಾಗುತ್ತೆ, ಇಟ್ ಅಪ್ಲೈಸ್ recommendations. Okay, it applies recommendation only when
ಪಾಡ್ ಫಸ್ಟ್ ಕ್ರಿಯೇಟೆಡ್, ಅಂದರೆ ಪಾಡ್ನ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲಿಂದ ನೀವೇನಾದರೂ ವಿ ಪಿ ಆ್ಯಡ್ ಮಾಡಿದಾಗ ಈ ಥರ ಬರುತ್ತೆ. ಪಾಡ್ ಇಸ್ ಫಸ್ಟ್ ಕ್ರಿಯೇಟೆಡ್, ನಾಟ್ ಆಫ್ಟರ್ ಲೈಕ್ ಏನಂತ ಹೇಳೋದು. ಸೊ ವೆನ್ ಪಾಡ್ ಈಸ್ ಫಸ್ಟ್ ಕ್ರಿಯೇಟೆಡ್, ಓಕೆ, ಫಸ್ಟ್ ಕ್ರಿಯೇಟೆಡ್. ಆಟೋ ಅಂತ ಹೇಳಿದ್ರೆ ಈಗ ಈ ಎರಡೂ ಕಂಡೀಷನಲ್ಲೂ ನಿಮಗೆ ಪಾಡ್ ಅನ್ನೋದು ರೀಸ್ಟಾರ್ಟ್ ಆಗಲ್ಲ. ವೇರಾಸ್ ಆಟೋ ಮತ್ತು ರೀಕ್ರಿಯೇಟ್ ಮೋಡ್ ಏನಾದರೂ ಆ್ಯಡ್ ಮಾಡಿಕೊಂಡ್ರೆ ಅಪ್ಲೈಸ್ ದ ರೆಕಮೆಂಡೇಶನ್ ಎವಿಕ್ಸ್ ದ ಪಾಡ್ ಟು ರೀಸೈಸ್, ಅಂದರೆ ರೀಕ್ರಿಯೇಷನ್ ಸ್ಟ್ರಾಟಜಿ ಹೆಂಗೆ ವರ್ಕ್ ಆಗುತ್ತೆ ಅದೇ ಥರ ವರ್ಕ್ ಆಗುತ್ತೆ. ಆಯಿತಾ, ಇದು ರೀಕ್ರಿಯೇಟ್ ಸ್ಟ್ರಾಟಜಿ ಥರ ವರ್ಕ್ ಆಗುತ್ತೆ. ಆಟೋ ಏನು ಮಾಡುತ್ತೆ, ಇಟ್ಸ್ ಸಿಮಿಲರ್ ಟು ದಿ ರೀಕ್ರಿಯೇಟ್ ಅಂತ. ಇಂಥ ಸಿಚುವೇಶನ್ಸ್ಗಳಲ್ಲಿ ನಿಮ್ಮ ವಿ ಪಿ ಎ ಪಾಡ್ ಅನ್ನೋದು ಎಸ್ ಇದು ರೀಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ, ರೈಟ್. ಸೊ ಹಾಗಾದರೆ ಲೆಟ್ಸ್ ಗೋ ಇನ್ ಟು ಡೆಮೋ. ಸೊ ಡೆಮೋ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಒನ್ ಬೈ ಒನ್. ಸೊ ನಾನು ಆಲ್ರೆಡಿ ಪ್ರತಿಯೊಂದು ನೋಟ್ಸ್ಗಳು ಕೂಡ ನಾನು ಮಾಡಿದ್ದೀನಿ. ಯು ಕ್ಯಾನ್ ಲೈಕ್ ರೆಫರ್ ದಟ್ ಪರ್ಟಿಕ್ಯುಲರ್ ನೋಟ್ಸ್, ಆಯಿತಾ. ಸೊ ಲೆಟ್ಸ್ ಗೋ ಹಿಯರ್. ಸೊ ನಿಮಗೆ ಇಲ್ಲಿದೆ, ಇದು ಹೆಚ್ ಪಿ ಎ. ಓಕೆ, ನನಗೆ ಇನ್ಸ್ಟಾಲೇಷನ್ಗೆ ಹೋಗ್ತೀನಿ ನೋಡಿ, ಎಲ್ಲ ಮೋಡ್ಸ್ಗಳು ಕೂಡ ಇದೆ. ಸೊ ಇನ್ಸ್ಟಾಲಿಂಗ್ ವಿ ಪಿ ಎ ಹೇಗೆ ಇನ್ಸ್ಟಾಲ್ ಮಾಡೋದು? ಫಸ್ಟ್ ಥಿಂಗ್ ನಾವೇನು ಮಾಡಬೇಕು, ಈ ಆಟೋ ಸ್ಕೇಲರ್ ಗಿಟ್, ಅಂದರೆ ಈಗ ಲೆಟ್ಸ್ ಗೋ ಟು ವೆಬ್. ಈ ವಿ ಪಿ ಎ ಆಟೋ ಸ್ಕೇಲರ್ಗೆ ಒಂದು ಸಪ್ರೇಟ್ ಒಂದು ಕಂಡೀಷನ್ ಇದೆ. ಈ ಕಂಡೀಷನಲ್ಲಿ ನಮಗೆ ಈ ಆಟೋ ಸ್ಕೇಲರ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಓಕೆ, ಈ ವಿ ಪಿ ಎ ಪಾಡ್ ಆಟೋ ಸ್ಕೇಲರ್ ಇರುತ್ತೆ. ಇದರಿಂದ ನಾವು ಲೈಕ್ ಕ್ರಿಯೇಟ್ ಮಾಡ್ಕೊಳ್ತಾ ಬರಬೇಕು. ಅಂದರೆ ಲೈಕ್ ಇಲ್ಲಿ ನಮಗೆ ಇನ್ಸ್ಟಾಲೇಷನ್ ಸ್ಟೆಪ್ಸ್ ಅನ್ನೋದು ಎಲ್ಲ ಸಿಗುತ್ತೆ. ಇದೊಂಥರ ಸ್ವಲ್ಪ ಸಪ್ರೇಟ್, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಇನ್ಸ್ಟಾಲೇಷನ್ಸ್ ಎಲ್ಲ. ಬಟ್ ಇದು ಕೆಲವೊಮ್ಮೆ ಅಷ್ಟೊಂದು ರೇರ್ಲಿ ನಾವು ಯೂಸ್ ಮಾಡೋ, ಅಂದರೆ ಲೈಕ್ ಮೋಸ್ಟ್ ಆಫ್ ದ ಟೈಮ್ ನಾವು ಯೂಸ್ ಮಾಡಲ್ಲ, ಬಟ್ ಕೆಲವೊಮ್ಮೆ ರಿಕ್ವೈರ್ಮೆಂಟ್ ಬಂದಾಗ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ನಾನೇನು ಮಾಡ್ತೀನಿ ಈಗ, ಸೊ ಓಕೆ, ಕಾಪಿ ಮಾಡ್ಕೊಳ್ತೀನಿ, ಗೋ ಬ್ಯಾಕ್ ಇಲ್ಲಿಗೆ. ಓಕೆ, ಸಿ ಡಿ, ನಾನು ಎಲ್ಲನೂ ಗಿಟ್ ಹಬ್ ಅನ್ನೋ ಒಂದು ಫೋಲ್ಡ್ರಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇಲ್ಲಿ ಗಿಟ್ ಕ್ಲೋನ್. ಸೊ ಗಿಟ್ ಕ್ಲೋನ್ ಮಾಡ್ಕೊಂಡಿದ್ದ ನಂತರ ಲೆಟ್ ಇಟ್ ಕ್ಲೋನ್, ಆಯಿತಾ. ಸೊ ಇದು ಟೈಮ್ ತಗೊಳ್ತಾ ಇದೆ. ಸೊ ಒನ್ಸ್ ಇದಾದಮೇಲೆ ನಾವು ಇನ್ಸ್ಟಾಲೇಷನ್ ಮಾಡೋಣ. ಸೊ ಇಲ್ಲಿ ಹೋದರೆ ಈ ವರ್ಟಿಕಲ್ ಪಾಡ್ ಆಟೋ ಸ್ಕೇಲರ್ ಇದೆಯಲ್ಲ, ಈ ಪಾಡ್ ಆಟೋ ಸ್ಕೇಲರ್ ಒಳಗಡೆ ನನಗೆ ವರ್ಟಿಕಲ್ ಪಾಡ್ ಆಟೋ ಸ್ಕೇಲರ್ ಇರುತ್ತೆ. ಈ ಪಾಡ್ ಆಟೋ ಸ್ಕೇಲರಲ್ಲಿ ಹ್ಯಾಕ್ ಇರುತ್ತಲ್ಲ, ಈ ಹ್ಯಾಕಲ್ಲಿ ನಿಮಗೆ ಈ ಡಿಪ್ಲಾಯ್ ಇಲ್ಲಿದೆ, 1 ಸೆಕೆಂಡ್, ಡಿಪ್ಲಾಯ್, ಓಕೆ 1 ಮಿನಿಟ್. ಈ ವಿ ಪಿ ಎ ಅಪ್ ಅಂತ ಇರುತ್ತೆ ಒಂದು, ವೆರಿಫೈ, ಇದು ವಿ ಪಿ ಎ ಡಾಟ್ ಎಸ್ ಎಚ್ ಅಂತ ಇದೆಯಲ್ಲ, this will make sure that it will install VPA and make sure that ಎಲ್ಲ ಪಾರ್ಟ್ಸ್ಗಳು ಅಪ್ ಇದನ್ನ ಇಲ್ವಾ ಅಂತ. ನಾವು ಈಗ ಲೆಟ್ ಇಟ್ ಬಿ ಡನ್, ಇದಾಯ್ತಲ್ಲ. ಇವಾಗ ನೋಡಿ, ಫಸ್ಟ್ ಥಿಂಗ್ ಆಟೋ ಒಳಗಡೆ ಹೋಗ್ತೀನಿ, ಲೆಟ್ ಇಟ್ ಬಿ ಇಲ್ಲೇ ಇರಲಿ. ನಾನೇನು ಮಾಡ್ತೀನಿ, kubectl, ಓಕೆ, kubectl get parts -n, ಓಕೆ, cube-system. ಈಗ ಇಲ್ಲಿ ನೋಡಿ, ಮೆಟ್ರಿಕ್ ಸರ್ವರ್, ಕ್ಯೂಬ್ ಶೆಡ್ಯೂಲರ್, ಪ್ರಾಕ್ಸಿ, ಎ ಪಿ ಎಸ್ ಸರ್ವರ್, ಈ ಥರದ್ದು ಮಾತ್ರ ಇದೆ. ಈಗ ನಾನು ಏನು ಮಾಡ್ತೀನಿ, ಈಗ ನಾನು ಆಟೋ ಸ್ಕೇಲರಲ್ಲಿ ವಿ ಪಿ ಎ ಇನ್ಸ್ಟಾಲ್ ಮಾಡಿದ್ರೆ ವಿ ಪಿ ಎ ರಿಲೇಟೆಡ್ ಎಲ್ಲ ಕಾಂಪೊನೆಂಟ್ಸ್ಗಳು ನನಗೆ ಇಲ್ಲಿ ಬಂದು ಆ್ಯಡ್ ಆಗಬೇಕು, ಆಯಿತಾ. ಸೊ ಹಾಗಾದರೆ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಇದರಲ್ಲಿ ನನಗೆ ಐ ನೀಡ್ ಟು ಲುಕ್ ಫಾರ್ ವರ್ಟಿಕಲ್ ಪಾಡ್ ಆಟೋ ಸ್ಕೇಲರ್. ಈ ಪಾಡ್ ಆಟೋ ಸ್ಕೇಲರ್ಗೆ ಹೋದ್ಮೇಲೆ ಹ್ಯಾಕಿಗೆ ಹೋದರೆ, ಅಂದರೆ ನಾನು ಇದೆಲ್ಲ ಸ್ಟೆಪ್ಸ್ ಕೊಟ್ಟಿದ್ದೀನಿ, ಜಸ್ಟ್ ಯು ಕ್ಯಾನ್ ಮೇಕ್ ಶೋರ್ ದಟ್ ಅದರಲ್ಲಿ ವರ್ಕ್ ಮಾಡ್ಬೋದು. ಈ ವಿ ಪಿ ಅಪ್ ಡಾಟ್ ಎಸ್ ಎಚ್ ಇದೆಯಲ್ಲ, ನಾನು ಹೇಳ್ತೀನಿ chmod 777, ಈ ವಿ ಪಿ ಅಪ್ ಅನ್ನೋದನ್ನು ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಈಗ /, ಈ ವಿ ಪಿ ಎ ಅಪ್ ಎಸ್ ಎಚ್ನ ಆ್ಯಡ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದು ವಿ ಪಿ ಎ ಅನ್ನೋ ರಿಸೋರ್ಸ್, ಅಂದರೆ ಈ ಕಸ್ಟಮ್ ರಿಸೋರ್ಸ್ ಡೆಫಿನೇಷನ್ಸ್, ಇದೆಲ್ಲ ನಮಗೆ ನಾರ್ಮಲ್ ಆಗಿ ರಿಸೋರ್ಸ್ ಇರೋದಿಲ್ಲ, ಕ್ಲಸ್ಟರ್ ರಿಸೋರ್ಸ್, ಆಯಿತಾ. ಇದನ್ನು ನಾವು ಮ್ಯಾನ್ಯುಯಲ್ ಆಗಿ ಆ್ಯಡ್ ಮಾಡಬೇಕು. ಸೊ ಕಸ್ಟಮ್ ರಿಸೋರ್ಸ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ kubectl API-resources ಅಂತ ಹಾಕಿದರೆ ಇಲ್ಲಿ ಹೋಗ್ತೀವಲ್ಲ, ಇದರಲ್ಲಿ API ವರ್ಷನ್ ಬೈ ಡಿಫಾಲ್ಟ್ ಒಂದಷ್ಟು ಕೊಟ್ಟಿರ್ತಾನೆ. ಆದರೆ ನಮಗೆ ಈ ವಿ ಪಿ ಎ ಎಲ್ಲ ಬೇಕು ಅಂದಾಗ ಆ ಥರದ್ದು ನಮಗೆ ಯೂಶಲಿ ಇರೋದಿಲ್ಲ, ಆಯಿತಾ. ಯೂಶಲಿ ಆಟೋ ಸ್ಕೇಲಿಂಗ್ ಅಂತ ಬಂದಾಗ ಈಗ ಇದು ಇನ್ಸ್ಟಾಲ್ ಆಗಿರೋದು, ಆಯಿತಾ. ವಿ ಪಿ ಎ ನಾರ್ಮಲ್ ಆಗಿ ಇದು ಇರೋದಿಲ್ಲ, ಆಯಿತಾ. ಅಂಥದಕ್ಕೋಸ್ಕರ ಈ ಥರ ಮ್ಯಾನ್ಯುಯಲ್ ಆಗಿ ಕಸ್ಟಮ್ ರಿಸೋರ್ಸ್ಗಳನ್ನ ಇನ್ಸ್ಟಾಲ್ ಮಾಡೋದನ್ನು ನಾವು CRDS ಅಂತ ಕರಿತೀವಿ, ಆಯಿತಾ. ಲೆಟ್ ಇಟ್ ಬಿ, ಓಕೆ, ಲೆಟ್ ಇಟ್ ಬಿ 1 ಸೆಕೆಂಡ್, ಇದೇನೋ ಆಯಿತು.
Okay, so just a second. Okay, 1 second ಇರಿ. ಓಕೆ, ಸೊ ನಾವು ಈ ಸಿ ಡಿ ಆಟೋ ಸ್ಕೇಲರಿಗೆ ಹೋದರೆ ಒಂದು ನಿಮಿಷ. ಓಕೆ, ಇಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ತಿದ್ವಿ. ಇವಾಗ ಕ್ಯೂಬ್ ಸಿ ಟಿ ಎಲ್ ಗೆಟ್ ಎನ್ ಎಸ್. ಸೊ ಇಲ್ಲಿಗೆ ಗೆಟ್ ಪಾರ್ಟ್ಸ್ ಇದೆಲ್ಲ -n ಈ ಪಬ್ಲಿಕ್ ಸಿಸ್ಟಮಿಗೆ ಹೋದರೆ ದೆನ್ ನೋಡಿ ಇಲ್ಲಿ ವಿ ಪಿ ಎ ಕಂಟ್ರೋಲರ್ಸ್, ಅಂದರೆ ಈ ವಿ ಪಿ ಎ ಕಂಟ್ರೋಲರ್ಸ್ ಅನ್ನೋದು ಇನ್ಸ್ಟಾಲೇಷನ್ ಆಯಿತು. ಒಂದು ಅಡ್ಮಿಷನ್ ಕಂಟ್ರೋಲರ್, ಇನ್ನೊಂದು ರೆಕಮೆಂಡರ್ ಕಂಟ್ರೋಲರ್, ಇನ್ನೊಂದು ಅಪ್ಡೇಟ್ ಇದೆ. ಸೊ ದಿಸ್ ಈಸ್ ಯು ಇನ್ಸ್ಟಾಲ್ ವಿ ಪಿ ಎ ಇನ್ ಯುವರ್ ಆರ್ಗ್, ಆಯಿತಾ. ಯಾವುದೇ ಎನ್ವೈರ್ಮೆಂಟ್ ಇರಲಿ, ಆ ಎನ್ವೈರ್ಮೆಂಟಲ್ಲಿ ಮೊದಲನೇದಾಗಿ ನನಗೆ ವಿ ಪಿ ಎ ಬೇಕು. ಆ ವಿ ಪಿ ಎನ ಹೀಗೆ ಇನ್ಸ್ಟಾಲೇಷನ್ ಮಾಡೋದು, ಆಯಿತಾ. ಸೊ ಒನ್ಸ್ ಇದಾದಮೇಲೆ ನಾರ್ಮಲಾಗಿ ಹಿಂಗೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಮಿನಿ ಕ್ಯೂಬ್ ಇದ್ದರೆ ಜಸ್ಟ್ ಎನೇಬಲ್ ವಿ ಪಿ ಅಂತ ಕೊಡಿ, ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ. ಸೊ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಇಫ್ ಯು ವಾಂಟೆಡ್ ಟು ಕ್ರಿಯೇಟ್ ಅ ವಿ ಪಿ ಎ ಅಲ್ವಾ, ಸೊ ಐದರ್ ಯು ಕ್ಯಾನ್ ಗೋ ವಿತ್ ಒನ್ ಸಿಂಪಲ್ ರೆಕಮೆಂಡೇಶನ್. ಲೈಕ್ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಅಂದರೆ ಒಂದು ಸಿಂಪಲ್ ಆಗಿ ಒಂದು ಇದನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಗೋ ಬ್ಯಾಕ್ ನಾವು. ಸೊ ಇದರಲ್ಲಿ ಅದ ಎಂಡ್ ನಾನೊಂದು ಸಿಂಪಲ್ ಡೆಮೋ ತೋರಿಸ್ತೀನಿ. ಐ ವಾಂಟ್ ಟು ಕಾಂಪ್ಲಿಕೇಟ್ ಮಚ್. ಸೊ ಇಲ್ಲಿ ಸೊ ನಮಗೆ ವಿ ಪಿ ಎ ಬಂತು, ಕ್ಯೂಬ್ ಸಿ ಟಿ ಎಲ್ ಗೆಟ್ ಪಾರ್ಟ್ಸ್ ಇದರಲ್ಲಿ ವಿ ಪಿ ಎ ಇದೆ. ನಾನೇನು ಮಾಡ್ತೀನಿ, ಡಿಪ್ಲಾಯ್ ಒನ್ ಅಪ್ಲಿಕೇಶನ್, ಆಯಿತಾ. ಒಂದು ಸಿಂಪಲ್ ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡಿಬಿಟ್ಟು, ಸೊ ಇಂಟರ್ನ್ಯಾಷನಲಿ ಲೋ ವಿ ಪಿ ಎ ವಿಲ್ ಸಜೆಸ್ಟ್, ಆಯಿತಾ. ಇದನ್ನು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಓಕೆ ಇದೆಲ್ಲ ಫೈನ್. ಅದಾದಮೇಲೆ ವಿ ಪಿ ಎ. ಓಕೆ, ನಾನೇನು ಮಾಡ್ತೀನಿ, ಇಷ್ಟನ್ನು ತಗೊಳ್ತೀನಿ. ಓಕೆ, ನಾವು ಗೋ ಬ್ಯಾಕ್. ಇಲ್ಲಿ ಗೋ ಟು ಅವರ್ ಪಾಡ್ ಅಲ್ವಾ. ಒಂದು ನಿಮಿಷ, ಲೆಟ್ ಮೀ ಟೇಕ್ ದಿಸ್ಗೆ. ನಾವು PWD ಹೋಗೋಣ. ಈ ಲೊಕೇಶನ್ಗೆ ಆ್ಯಕ್ಚುಲಾಗಿ ಹೋಗಿ ನಾನು ಏನು ಮಾಡ್ತೀನಿ ಅಂದರೆ 04, ಆಯಿತಾ. ಇಲ್ಲಿಗೆ ಹೋಗೋಣ. ಸೊ ಇಲ್ಲಿ ಆಲ್ ಎಕ್ಸಾಂಪಲ್ಸಿಗೆ ಹೋಗಿ ಇಲ್ಲಿ ನಿಮ್ಮ ಪ್ರತಿಯೊಂದು ನಾನು ಏನು ಮಾಡ್ತೀನಿ ಎಲ್ಲ ನೋಟ್ಸ್ಗಳು ಸಿಗುತ್ತೆ. ಯು ಕ್ಯಾನ್ ವರ್ಕ್ ಆನ್ ದ್ಯಾಟ್. ಸೊ ಈಗ ಜಸ್ಟ್ ನಾನು ಇದನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ. ಒಂದು ನಿಮಿಷ. ಓಕೆ, ಇದು ನನ್ನ ಡಿಪ್ಲಾಯ್ಮೆಂಟ್ ಫೈಲ್, ಆಯಿತಾ. ನಾನು ಒಂದು ಶಾರ್ಟಲ್ಲಿ ಡಿಪ್ಲಾಯ್ಮೆಂಟ್ ಫೈಲ್ ಬರೆದಿದ್ದೀನಿ. ಸೊ ಡಿಪ್ಲಾಯ್ಮೆಂಟ್ ಫೈಲ್ ಇಸ್ ಕ್ರಿಯೇಟೆಡ್. ನಾವು ಕ್ಯೂಬ್ ಸಿ ಟಿ ಎಲ್ ಗೆಟ್ ಪಾರ್ಟ್ಸ್ ಅಂತ ಕೊಟ್ಟರೆ, ಸೊ ನನ್ನ ಹತ್ರ ಪಾರ್ಟ್ಸ್ ಇದೆ. ಸೊ ಇದು ಎರರ್ ಫುಲ್ ಇಮೇಜ್ ಅಂತ ಹೇಳ್ತದೆ, registry.io ಇದರಿಂದ ಬರ್ತಾ ಇಲ್ಲ. ನಾವೇನು ಮಾಡೋಣ ಅಂದರೆ ಡೈರೆಕ್ಟ್ ಉಬಂಟು ಅಂತಲೇ ಹಾಕಿದರೆ ಆಯ್ತಲ್ವಾ. LS. ಓಕೆ, ಒಂದು ನಿಮಿಷ. ಕ್ಯೂಬ್ ಸಿ ಟಿ ಎಲ್ ಗೆಟ್ ಡಿಪ್ಲಾಯ್ಮೆಂಟ್, ಇದು ನನ್ನ ಡಿಪ್ಲಾಯ್ಮೆಂಟ್ ಫೇಲ್ ಆಗ್ತಾ ಇದೆ. ಕ್ಯೂಬ್ ಸಿ ಟಿ ಎಲ್ ಎಡಿಟ್ ಡಿಪ್ಲಾಯ್ಮೆಂಟ್, ಇದರಲ್ಲಿ ಹ್ಯಾಮ್ಸ್ಟರ್ ಅಂತ ಇದೆಯಲ್ಲ, ಇದನ್ನು ತಗೊಂಡು ನಾವು ಇಲ್ಲಿ ಲುಕ್ ಫಾರ್ ಎ ಪಿ ಐ ಇದೆಲ್ಲ. ಓಕೆ, ಇಮೇಜ್ ಹತ್ರ ಹೋಗೋಣ. ಓಕೆ, ಇಮೇಜ್ ಫುಲ್ ರಿಜಿಸ್ಟ್ರಿ. ಈ ರಿಜಿಸ್ಟ್ರಿಯಲ್ಲಿ ಇದೆಯಲ್ಲ, ನಾನು ಡೈರೆಕ್ಟಾಗಿ ಸ್ಲಿಮ್ ಅಂತ ನಾನು ತೊಗೊಳ್ತೀನಿ. ಓಕೆ, ಡನ್. ಸೇವ್ ಇಟ್. ನಾವು ಲೆಟ್ ಮೀ ಜಸ್ಟ್ ಡೂ ಎಡಿಟ್. ಓಕೆ, ಎಡಿಟ್ ಆಗಿದೆ. ಇವಾಗ ಕ್ಯೂಬ್ ಸಿ ಟಿ ಎಲ್ ಗೆಟ್ ಪಾರ್ಟ್ಸ್. ಓಕೆ, ಓ ಫೈನ್. ಒಂದು ನಿಮಿಷ ಇರಿ. ಗೋ ಟು ಡಾಕರ್ ಹಬ್, ಆಯಿತಾ. ಈ ಡಾಕರ್ ಹಬ್ಬಿಗೆ ಹೋದರೆ ಲೆಟ್ ಮೀ ಕಾಪಿ ದಿಸ್ ಗಾಯ್. ಓಕೆ, ಒಂದು ಉಬಂಟು ಇಮೇಜ್ನ ತಗೊಳ್ತೀನಿ ನಾನು. ಓಕೆ, ಉಬಂಟು. ಓಕೆ, ಉಬಂಟು ಡಾಕರ್ ಅಫಿಷಿಯಲ್ ಇಮೇಜ್. ಇದರಲ್ಲಿ ಲುಕ್ ಫಾರ್ ಸ್ಲಿಮ್ ಇಮೇಜಸ್ಸೇ ಇಲ್ವಾ. ಓಕೆ, ಟ್ಯಾಕ್ಸ್ ಲುಕ್ ಫಾರ್ ಸ್ಲಿಮ್. ವಿ ಡೋಂಟ್ ಹ್ಯಾವ್ ಸ್ಲಿಮ್ ಇಮೇಜಸ್. ಓಕೆ, ನಾನು 2204ನೇ ತೊಗೊಳ್ಳೋಣ. ಜಸ್ಟ್ ಕ್ಲಿಕ್ ಆನ್ 2204. ಇದೇನಿದೆಯಲ್ಲ ಟ್ಯಾಗ್, ಲೆಟ್ ಮೀ ಕಾಪಿ ದ ಟ್ಯಾಗ್. 1 ಸೆಕೆಂಡ್ ಇರಿ. ಓಕೆ, ಸೊ ಇದರಲ್ಲಿ ಲೆಟ್ ಮೀ ಕಾಪಿ ದಿಸ್ ಗೈ ಟ್ಯಾಗ್. ಗೋ ಬ್ಯಾಕ್. VI ಸೇಮ್ ಆಗಲೇ ಎಡಿಟ್ ಮಾಡಿದೆಲ್ಲ ಅದೇ ಥರ ಎಡಿಟ್ ಮಾಡಿಬಿಟ್ಟು, ಸೊ ಲುಕ್ ಫಾರ್ ಇಮೇಜಸ್. ಓಕೆ, ಇಮೇಜ್. ಓಕೆ, ಇಲ್ಲಿದೆ ಇನ್ಸರ್ಟ್. ಓಕೆ, ಪೇಸ್ಟ್ ಇಟ್.
save it. Now get pods. Okay, one ನಿಮಿಷ kubectl. Okay, why these pods? Okay. Okay, container creation ಆಗ್ತಾ ಇದೆ. Okay, fine, one ನಿಮಿಷ ಇರಿ. What exactly is happening? One second. Let's see. ಈಗ go to default, describe ಮಾಡಿ. Okay, image pull back off. Okay, authentication is failed. Insufficient scope. Okay. Okay, it is still figuring out. Now Ubuntu ಕೊಟ್ಟರು ಕೂಡ it is not coming as Ubuntu. Okay, one second. Now we'll go to our MCP and just ನಾನು ಅದನ್ನು ಅಪ್ಡೇಟ್ ಮಾಡ್ಲಿಕ್ಕೆ ಹೇಳ್ತೀನಿ. ಓಕೆ, ಸೊ ಇದು ನನ್ನ ಎರರ್ ಅಂತ ಹೇಳಿದ್ರೆ, ಓಕೆ, ಲೆಟ್ ಮಿ ಗೋ ಹಿಯರ್. I'll paste it. Now let's see ಯಾವ ಥರ ಕೊಡುತ್ತೆ ಅಂತ. ಸೊ ದ ಇಶ್ಯೂಸ್ ಕ್ಲಿಯರ್, ಇಮೇಜ್ ರೆಫರೆನ್ಸ್ ಇಸ್ ರಾಂಗ್, ಲೈಬ್ರರಿ ಉಬುಂಟು ಸಿಮ್ ಇಲ್ಲ, ಅದಕ್ಕೆ ಸ್ಲಿಮ್ kubectl ಅಪ್ಲೈ. ಸೊ ಓಕೆ, ಅಪ್ಡೇಟ್ ಆಗ್ತಿದೆ. ಒನ್ ಸೆಕೆಂಡ್ ಇರಿ. ಓಕೆ, ಸೊ ಆ್ಯಕ್ಚುಲಿ ನಾನೇನು ಮಾಡ್ತೀನಿ ಅಂತಂದರೆ, ಲೆಟ್ ಮಿ ಡಿಲೀಟ್ ಇಟ್. ಐ ಗಾಟ್ ಒನ್ ಮೋರ್ ಸ್ಟ್ರೆಸ್ ಇಮೇಜ್, ಸೊ ಲೆಟ್ ಮಿ ಜಸ್ಟ್ ಡೂ ದ್ಯಾಟ್. ಓಕೆ, ಡಿಪ್ಲಾಯ್. ಒನ್ ಸೆಕೆಂಡ್, ಡಿಪ್ಲಾಯ್ಮೆಂಟ್. ಸೊ ಡಿಲೀಟ್ ಮಾಡೋಣ ಡಿಪ್ಲಾಯ್ಮೆಂಟ್ನ. ಐ ಡೋಂಟ್ ವಾಂಟ್ ಡಿಪ್ಲಾಯ್ಮೆಂಟ್ ಈ ಸತಿ ಇದು. ಸೊ ಇನ್ಸ್ಟೆಡ್ ನಾನೇನು ಮಾಡ್ತೀನಿ, ಇದನ್ನು ಕ್ವಿಟ್ ಮಾಡಿ. ಓಕೆ, ಸೊ ಇಫ್ ಯು ಸಿ ಇಲ್ಲಿ ಗೆಟ್ ಪಾಟ್ಸ್, ಯಾವುದೇ ಥರ ಪಾಟ್ಸ್ ಇಲ್ಲ. ಈಗ ಐ ಡಿಲೀಟೆಡ್ ಕಂಪ್ಲೀಟ್ಲಿ. ಗೋ ಬ್ಯಾಕ್, ಇದೇ API ವರ್ಷನ್ ಡಿಪ್ಲಾಯ್ಮೆಂಟ್ಗೆ ಕಾಪಿ ದಿಸ್ ಗೈ, ಪೇಸ್ಟ್ ಮಾಡಿ. ಓಕೆ, ಸೊ cat of this EOF. Okay, deployment is created. Now deployment create ಆದಮೇಲೆ kubectl get pods ಅಂತ ಹಾಕೋಣ. ಎಸ್, ರನ್ನಿಂಗ್ ಫೈನ್. ಸೊ ರನ್ನಿಂಗ್ ಫೈನ್, ಎವ್ರಿಥಿಂಗ್ ಈಸ್ ಲುಕಿಂಗ್ ಗುಡ್. kubectl ಟಾಪ್ ಪಾಡ್ ಇಲ್ಲಿ ನೋಡಿದ್ರೆ ನಿಮಗೆ ಮೆಟ್ರಿಕ್ಸ್ ಇನ್ನೂ ಅವೈಲಬಲ್ ಇಲ್ಲ. ಲೆಟ್ ಇಟ್ ಬಿ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಈಗ ಸದ್ಯಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಐ ಹ್ಯಾವ್ ಕ್ರಿಯೇಟೆಡ್ ಅನ್ ಅಪ್ಲಿಕೇಶನ್. ಓಕೆ, ಸೊ ಈ ಅಪ್ಲಿಕೇಶನ್ ಆಯಿತು. ನಾನೀಗ ಏನು ಮಾಡ್ತೀನಿ ಅಂದರೆ, ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ, ಈ ಪರ್ಟಿಕ್ಯುಲರ್ ಪಾಡ್ಸ್ಗಳಿಗೆ ನಾನು VPAನ ಆ್ಯಡ್ ಮಾಡ್ತೀನಿ. ಈ VPAದಲ್ಲಿ ನಾನೇನು ಮಾಡ್ತೀನಿ, ಅಪ್ಡೇಟ್ ಮೋಡ್ ಆಫ್ ಅಂತ ಕೊಡ್ತೀನಿ. ಅಪ್ಡೇಟ್ ಮೋಡ್ ಆಫ್ ಕೊಟ್ಟಿದ ನಂತರ ನಾನೇನು ಮಾಡ್ತೀನಿ, ಇಟ್ ಶುಡ್ ರೆಕಮೆಂಡ್ ಮೈ ಲಿಮಿಟ್ಸ್, ಆಯಿತಾ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ದ ಸೇಮ್ ಇಲ್ಲಿ, ದಿಸ್ ಈಸ್ ಹೌ ಯುವರ್ ಸ್ಟೆಪ್ ಲುಕ್ಸ್. ಸೊ ಆಟೋ ಸ್ಕೇಲಿಂಗ್, ಇದು API ವರ್ಷನ್. ವರ್ಟಿಕಲ್ ಆಟೋ ಸ್ಕೇಲರ್, ಮೆಟಾಡೇಟಾ ಹ್ಯಾಮ್ಸ್ಟರ್ VPA. ಇಲ್ಲಿ ಟಾರ್ಗೆಟ್ ರೆಫರೆನ್ಸ್. ಸೊ ಹೇಗೆ HPAದಲ್ಲಿ ನಮಗೆ ರೆಫರೆನ್ಸಸ್ ಇತ್ತೋ, ಇಲ್ಲೂ ಕೂಡ ಟಾರ್ಗೆಟ್ ರೆಫರೆನ್ಸ್ ಇರುತ್ತೆ. ಡಿಪ್ಲಾಯ್ಮೆಂಟ್ ನೇಮ್ ಇಸ್ ಹ್ಯಾಮ್ಸ್ಟರ್ ಆ್ಯಂಡ್ app/v1. ಇಲ್ಲಿ ಅಪ್ಡೇಟ್ ಪಾಲಿಸಿ ಹಾಫ್ ಅಂತ ಇದೆ ಆ್ಯಂಡ್ ಇಲ್ಲಿ ಮಿನಿಮಮ್ ಅಲೌಡ್. ಸೊ ಇಷ್ಟು ಅಲೌಡ್ ಕೊಟ್ಟಿದ್ದೀನಿ. ಬಟ್ ನನ್ನ ಪಾಡಲ್ಲಿ ಇಫ್ ಯು ಸಿ 50 ಮತ್ತು 50 MI ಮಾತ್ರ ಕೊಟ್ಟಿದ್ದೀನಿ. ಬಟ್ ಇಲ್ಲಿ 50 ಕೊಟ್ಟಿದ್ದೀನಿ. ಮ್ಯಾಕ್ಸ್ ಅಲೌಡ್ 1 CPU, ಆಯಿತಾ. ಮಿನ್ ಅಲೌಡ್, ಮ್ಯಾಕ್ಸ್ ಅಲೌಡ್ ಅಪ್ ಟು 1 CPU ಮತ್ತು 512 MB. ಈಗ ನಾನಿಲ್ಲಿ ಆಫ್ ಕೊಟ್ಟಿರೋ ರೀಸನ್ ಇದೇನು ಮಾಡಬೇಕು, ಇಟ್ ಶುಡ್ ಜಸ್ಟ್ ಗಿವ್ ಮಿ ದಿ ಸಜೆಷನ್ಸ್ ಅಷ್ಟೇ. ಯು ಶುಡ್ ನಾಟ್ ಇಂಪ್ಲಿಮೆಂಟ್ ಎನಿಥಿಂಗ್. ಓಕೆ, ಡನ್. ಈಗ VPA ಕ್ರಿಯೇಟೆಡ್. ಸೊ kubectl ಗೆಟ್ VPA. ಸೊ ಗೆಟ್ VPA. ಸೊ ನನಗೆ VPA ಕ್ರಿಯೇಟೆಡ್. ಇಲ್ಲಿ ಮೋಡ್ ಬಂದು ಆಫ್ ಇದೆ. ಆ್ಯಂಡ್ ಅದಾದಮೇಲೆ ನಾನೇನು ಮಾಡ್ತೀನಿ, kubectl ಡಿಸ್ಕ್ರೈಬ್ VPA. ಇಲ್ಲಿ ಓಕೆ, ಈ VPAನ ಡಿಸ್ಕ್ರೈಬ್ ಅನ್ನೋದು ಮಾಡ್ತೀನಿ ನಾನು. ಸೊ ಡಿಸ್ಕ್ರೈಬ್ ಇಲ್ಲಿ ನನಗೆ ಇವೆಂಟ್ಸಲ್ಲಿ ಇನ್ನು ಸದ್ಯಕ್ಕೆ ನನ್ ಅಂತ ಇದೆ. ರೆಕಮೆಂಡೇಶನ್ ಪ್ರೊವೈಡೆಡ್. ನೋಡಿ ಇಲ್ಲಿ, ದಿಸ್ ಈಸ್ ಮೈ ರೆಕಮೆಂಡೇಶನ್. ಓಕೆ, ಆಸ್ ಸೂನ್ ಆಸ್ ಯು ಡಿಸ್ಕ್ರೈಬ್ ಅಲ್ಲ, ಇದು ರೆಕಮೆಂಡೇಶನ್ ಕೊಡ್ತಾ ಇದೆ, ರೈಟ್.
ಇದು ಪ್ಯೂರ್ಲಿ ಫಾರ್ ಅಬ್ಸರ್ವಿಂಗ್ ದಟ್ ಸೆಟ್. ಆಯ್ತಾ, ಲೋವರ್ ಬೌಂಡ್ ಎಷ್ಟಿರಬೇಕು, ಟಾರ್ಗೆಟ್ ಎಷ್ಟಿರಬೇಕು, ಅಪ್ಪರ್ ಬೌಂಡ್ ಎಷ್ಟಿರಬೇಕು ಅಂತ. ಇದು ರೆಕಮೆಂಡೇಶನ್ಸ್. ಅರ್ಲಿಯರ್ ಈ ರೆಕಮೆಂಡೇಶನ್ಸ್ ಇರಲಿಲ್ಲ. ಬಟ್ ನನ್ನ ಪಾಡಲ್ಲಿ ಇಫ್ ಯು ಸೇ ಓಕೆ, ನಾನು ಏನು ಮಾಡ್ತೀನಿ ಗೊತ್ತಾ, KNNS ಅಲ್ಲಿ ತೋರಿಸ್ತೀನಿ ಜಸ್ಟ್ ಫಾರ್ ಅ ವಿಜುವಲೈಸೇಷನ್ ಪರ್ಸ್ಪೆಕ್ಟಿವ್. ಆಯ್ತಾ, ಇದರಲ್ಲಿ ಪಾಡ್ಸಿಗೆ ಹೋದರೆ ಡಿಸ್ಕ್ರೈಬ್ ಅಂತ ಹಾಕಿದ್ರೆ ನನ್ನ ಪಾಡ್ಸ್ಗಳು 50M ರಿಕ್ವೆಸ್ಟ್ ಇದೆ. ಆಯ್ತಾ, ಇದು ಓವರ್ಲೋಡ್ ಆಗಬೇಕು. ಆಯ್ತಾ, ಓವರ್ಲೋಡ್ ಕೂಡ ಆಗ್ತಾ ಇದೆ. ಆ್ಯಂಡ್ ಅದಕ್ಕೆ ಈ ಸದ್ಯಕ್ಕೆ ಇನ್ನು ಯಾವುದೇ ಥರ ರೀಸ್ಟಾರ್ಟ್ಸ್ ಇಲ್ಲ. ನಾನೇನು ಮಾಡ್ತೀನಿ, VPAನ ಆ್ಯಡ್ ಮಾಡಿದಾಗ ಈ VPAದಲ್ಲಿ ದಿಸ್ ಇಸ್ ಮೈ VPA, ಮೋಡ್ ಆಫ್ ಇದೆ, ಮೆಮೊರಿ ಟು 50M ಇದೆ, ಪ್ರೊವೈಡೆಡ್ 79 ಸೆಕೆಂಡ್ಸಿಗೂ. ಡಿಸ್ಕ್ರೈಬ್ ಮಾಡಿದ್ರೆ ಅಟ್ ದ ಎಂಡ್ ನೋಡಿ, ಇದು ಮ್ಯಾಕ್ಸಿಮಮ್ ಅಲೋಡ್ ಕಂಟೈನರ್ ಪಾಲಿಸಿ. ಆಯ್ತಾ, ಅಪ್ಡೇಟ್ ಮೋಡ್ ಆಫ್ ಇಟ್ಟಿದ್ದೀನಿ, ಆದರೆ ರೆಕಮೆಂಡೇಶನ್ಸ್ ನಾವು ಕೊಟ್ಟಿರಲಿಲ್ಲ. ಈಗ ರೆಕಮೆಂಡೇಶನ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದೆ. ಓಕೆ, ಈ ಥರ ರೆಕಮೆಂಡೇಶನ್ಸ್ ಕೊಡೋದನ್ನ ನಾವು ಆ ಮೋಡ್ VPA ಮೋಡ್ ಆಫ್ ಅಂತ ಇಟ್ಟಿರೋದ್ರಿಂದ ಈ ರೆಕಮೆಂಡೇಶನ್ಸ್ ಕೊಡ್ತಾ ಇದೆ. ವಾಟ್ ಇಫ್ ಈ ಆಫ್ ಮೋಡ್ನ ನಾನು ಸಪೋಸ್ ಆಟೋ ಮೋಡ್ ಆಗಿ ಇಡ್ತೀನಿ ಅಂತ ಇಟ್ಕೊಳ್ಳೋಣ. ಅವಾಗ ನಾವೇನು ಮಾಡಬೇಕು, ಈಗ ಫಾರ್ ಎಕ್ಸಾಂಪಲ್ ಇದನ್ನ ಅಂತ ಕೊಟ್ಟರೆ ಎಡಿಟ್ ಆಗುತ್ತೆ. ಎಡಿಟ್ ಆಗಿಬಿಟ್ಟು ಇಲ್ಲಿ ಮೋಡ್ ಆಫ್ ಇದೆಯಲ್ಲ, ಈ ಮೋಡ್ ಆಫಲ್ಲಿ ಇಲ್ಲಿ ಹೋದರೆ ನಾನು ಆಟೋ ಅಂತ ಇಡ್ತೀನಿ. ಸೊ ಅದಕ್ಕೆ ಏನು ಮಾಡ್ತೀನಿ, ಸೊ ಸೇಮ್ ಕಮಾಂಡ್ kubectl ಎಡಿಟ್ VPA ಅಂತ ಏನು ಕೊಡ್ತೀವೋ ಅದೇ ಕಮಾಂಡ್, ಆದರೆ ನಾನು ವಿತ್ ದ ಹೆಲ್ಪ್ ಆಫ್ ಇದರಿಂದ ನಾನು ಆ್ಯಡ್ ಮಾಡ್ತಿದ್ದೀನಿ, ಅಂದರೆ KNNS ಇಂದ ಆಡ್ ಮಾಡ್ತೇನೆ. ಈಗ CPU1 ಈಗ ಏನಾಗಬೇಕು, ಇಟ್ ಶುಡ್ ಅಡ್ಜಸ್ಟ್ ದಿ CPU1 ಮೆಮೊರಿ. ಆಯ್ತಾ, ಸೊ ಇಟ್ ವಿಲ್ ಟೇಕ್ ಸಮ್ ಲೈಕ್ 1 or 2 minutes. ನೋಡೋಣ ಈಗ. ಸೊ ಇಲ್ಲಿ ಆಟೋ ಅಪ್ಡೇಟ್ ಪಾಲಿಸಿ ರೆಕಮೆಂಡೇಶನ್ಸ್ ಕೂಡ ಇದೆ. ಓಕೆ, ರೆಕಮೆಂಡೇಶನ್ ಕೂಡ ಇದೆ. ಲೆಟ್ಸ್ ಗೋ ಟು ಪಾಡ್ಸ್. ಸೊ ಇಲ್ಲಿ ಪಾಡ್ಸ್, ಸೊ ಯಾವುದೇ ಥರದ ಏಜ್ ಆಫ್ ಮೈ ಪಾಡ್ ಈಸ್ ಆಲ್ಮೋಸ್ಟ್ 4 minutes ಇದೆ. ಬಟ್ ಇಲ್ಲಿ CPU ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, 2 ಮತ್ತು 2 CPU. ನಾವು ಡಿಸ್ಕ್ರೈಬ್ ಮಾಡಿ. ಸೊ ಇದು ಡಿಸ್ಕ್ರಿಪ್ಷನ್. ಓಕೆ, ಕಂಟೈನರ್ ಸ್ಟಾರ್ಟೆಡ್, ಲುಕಿಂಗ್ ಗುಡ್. ಸೊ ನಾವೇನು ಮಾಡೋಣ ಅಂದರೆ ಜಸ್ಟ್ ವಾಚ್ ಅಲ್ಲ. ಸೊ ಐ ಸ್ವಿಚ್ ಟು ಆಟೋ. ಬಟ್ ಇದರಲ್ಲಿ ನನಗೆ ವಾಟ್ ಐ ವಾಂಟೆಡ್ ನಾವು ಈಗ ಕಂಟೈನರ್ ಕ್ರಿಯೇಷನ್ ಆಯಿತು ಅಂದರೆ ನಾನು ಆಟೋ ಮೋಡ್ ಸೆಟ್ ಮಾಡಿದ ತಕ್ಷಣ ಇಲ್ಲಿ ಕಂಟೈನರ್ ಏನು ರಿಸೋರ್ಸ್ನ ಅಪ್ಡೇಟ್ ಮಾಡಿಕೊಂಡು ಒಂದು ಹೊಸ ಕ್ರಿಯೇಷನ್ ಮಾಡ್ತದೆ. ಈಗ 10 seconds ago ಕಂಟೈನರ್ ಕ್ರಿಯೇಷನ್ ಆಯಿತು. ಈಗ ಡಿಸ್ಕ್ರೈಬ್ ಮಾಡಿದ್ರೆ CPU1 250 MI. ಬಟ್ ನಾವು ಕೊಟ್ಟಿದ್ದು 50 ಅಲ್ವಾ. ಈಗ ಈ ಪಾಟ್ ನೋಡಿ, ಈ ಪಾಡಲ್ಲಿ ನಾವು ಎಷ್ಟು ಕೊಟ್ಟಿದ್ವಿ, 50M, ಅಂದರೆ 50M ಅಂದರೆ 0.5 milli ಆ್ಯಂಡ್ 50 MB ಮೆಮೊರಿ ಕೊಟ್ಟಿದ್ವಿ. ಬಟ್ ಇದು ರೀಸ್ಟಾರ್ಟ್ ಆಗಲಿಲ್ಲ. ಸೆಕೆಂಡ್ ಪಾಡ್ ಅನ್ನೋದು ರೀಸ್ಟಾರ್ಟ್ ಆಯಿತು. ಈ ರೀಸ್ಟಾರ್ಟಿಗೆ ಹೋದರೆ ಇಲ್ಲಿ ನಿಮ್ಮ ರೀಸ್ಟಾರ್ಟ್ ಸೆಕೆಂಡ್ ನೋಡಿದ್ರೆ 1 CPU ಕೊಟ್ಬಿಟ್ಟು 250 MB ಅನ್ನೋದು ಕೊಟ್ಟಿದೆ. ಅಂದರೆ ಈ ಸ್ಟ್ರೆಸ್ಸಿಗೆ, ಈ ಲೋಡ್ಗೆ ನನಗೆ ಇಷ್ಟು ಬೇಕು. ನಾನು ಯಾಕೆ ಈ ಇಮೇಜ್ ತೊಗೊಂಡೆ ಅಂದರೆ ಇಂಟೆನ್ಷನಲಿ ನಾನು ಆ ಪರ್ಟಿಕ್ಯುಲರ್ ಪಾಡಲ್ಲಿ ನಾನು ರಿಕ್ವೆಸ್ಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅದರಿಂದ ಈ ಪಾಡ್ ಅನ್ನೋದು ಓವರ್ಲೋಡ್ ಆಗಬೇಕು. ಅದಕ್ಕೆ ನಾನು ಈ ಕಂಟೈನರ್ ಕ್ರಿಯೇಷನ್ ಅನ್ನೋದು ತೋರಿಸ್ಬೇಕಿತ್ತು. ಈಗ ನೋಡಿ ಟರ್ಮಿನೇಟ್ ಆಯಿತು, ಇದು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಸೊ ಹೀಗೆ VPAದಲ್ಲಿ ಪ್ರತಿಯೊಂದು ಕೂಡ ರಿಸೋರ್ಸ್ ಅಡ್ಜಸ್ಟ್ಮೆಂಟ್. ಈ ಪಾಡ್ಗಳು ಮಲ್ಟಿಪಲ್ ಆಗಲ್ಲ, ಆದರೆ ಒಂದೇ ಪಾಡಿಂದ ನಿಮಗೆ ನಿಮ್ಮ ಕಂಟೆಂಟ್ ಅಂದರೆ ನಿಮ್ಮ ರಿಸೋರ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಹೌ VPA ಅನ್ನೋದು ವರ್ಕ್ ಆಗುತ್ತೆ. ಬಟ್ ಇದರಲ್ಲೂ ಲಿಮಿಟೇಷನ್ಸ್ ಇದೆ. ಏನಪ್ಪ ಲಿಮಿಟೇಷನ್ಸು? ಪಾಡ್ ರೀಸ್ಟಾರ್ಟ್ ಅನ್ನೋದು ರಿಕ್ವೈರ್ಡ್ ಇರುತ್ತೆ. ಈಗ ರಿಪ್ಲಿಕಾಸ್ ಅನ್ನೋದು ಕ್ರಿಯೇಟ್ ಆಗಲ್ಲ. ನೀವು HPA ಜೊತೆ ನೀವು ವರ್ಕ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ HP ಅನ್ನೋದು ಹಾರಿಜೆಂಟಲ್ ಪಾಡ್ ಸ್ಕೇಲ್ ಮಾಡಿದ್ರೆ, ನೀವಿಲ್ಲಿ ವರ್ಟಿಕಲ್ ಆಗಿ ಪಾಡ್ ಸ್ಕೇಲ್ ಮಾಡಿದಾಗ ಎರಡಕ್ಕೂ ಕೂಡ ಕಾನ್ಫ್ಲಿಕ್ಟ್ ಆಗುತ್ತೆ. ಇಲ್ಲಿ ಕೋಲ್ಡ್ ಸ್ಟಾರ್ಟ್ ಅಂತ ಹೇಳ್ತೀವಿ ನಾವು. ಈ ಸ್ಟಾರ್ಟ್ನ ಅಂದರೆ ಹಿಸ್ಟೋರಿಕಲ್ ಡೇಟಾ ಇಂದ ಮಾತ್ರನೇ ಇದು ರೆಕಮೆಂಡೇಶನ್ ಮಾಡಿ ನಿಮ್ಮ ಪಾಡ್ಸ್ಗಳನ್ನ ರೀಸ್ಟಾರ್ಟ್ ಮಾಡುತ್ತೆ. ಬಟ್ ಈ ಒಂದು ಮೆಟ್ರಿಕ್ ಏನಿದೆ, ಈ ಮೆಟ್ರಿಕ್ ಅನ್ನೋದು ಇಟ್ಸ್ ನಾಟ್ ವಿತ್ ಅ ಕುಬರ್ನೆಟಿಸ್ ಕೋರ್. ಇದನ್ನ ಸಪ್ರೇಟ್ ಆಗಿ ನೀವು ಆ್ಯಡ್ ಮಾಡಬೇಕು. ಆ್ಯಂಡ್ ಮೆಮೊರಿ ಸ್ಕೇಲಿಂಗ್ ಅನ್ನೋದು ಅಷ್ಟೊಂದು ಪ್ರಿಸೈಸ್ ಆಗಿ ಇರಲ್ಲ. ಕೆಲವೊಮ್ಮೆ ರಿಲೀಸ್ ಕೂಡ ಮಾಡಬರುತ್ತೆ. ಆಯ್ತಾ, ಸ್ವಲ್ಪ ಲೀಕ್ ಕೂಡ ಆಗಬಹುದು. ಆಯ್ತಾ, ದಿಸ್ ಇಸ್ ಹೌ VPA ವರ್ಕ್ಸ್ ಇನ್ ಪಿಕ್ಚರ್. ಆ್ಯಂಡ್ ಇಫ್ ಯು ಸಿ ಆಲ್ ದ ನೋಟ್ಸ್ ಎಲ್ಲ ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಯು ಕ್ಯಾನ್ ವಾಚ್ ಹಿಯರ್.
ಆಯಿತಾ. ಸೊ ನಾನು ಇದನ್ನು ನೋಟ್ಸ್ ಅಪ್ಡೇಟ್ ಮಾಡ್ತೀನಿ. ಇಂಟರ್ವ್ಯೂ ಕ್ವಶನ್ಸ್ ಹೇಗೆ ಬರುತ್ತೆ, ಎಕ್ಸಾಮಲ್ಲಿ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ, ಕ್ರಿಯೇಟ್ VPA ಆಫ್ ಮೋಡ್ ಫಾರ್ ದ ಡಿಪ್ಲಾಯ್ಮೆಂಟ್ ಅಂತ ಕೇಳ್ತಾರೆ. ನಾವು ಈ ಮೋಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಆಟೋ ಮೋಡ್ ಕ್ರಿಯೇಟ್ ಮಾಡು ಅಂತಾರೆ, ಆಟೋ ಮೋಡ್ ಅಂತ ಹೇಳಬೇಕಾಗುತ್ತೆ. ಈ ಥರ. ಸೊ ನನಗೆ ನೀವೇನು ಮಾಡಿ, ರೀಕ್ರಿಯೇಟ್ ಮೋಡ್ನ ಕ್ರಿಯೇಟ್ ಮಾಡಿ, ಆ್ಯಂಡ್ ಆಲ್ಸೋ ಒನ್ ಮೋರ್ ಮೋಡ್ ಇತ್ತಲ್ಲ, ಇನಿಷಿಯಲ್ ಮೋಡ್, ಅವೆರಡನ್ನೂ ಕ್ರಿಯೇಟ್ ಮಾಡಿಬಿಟ್ಟು ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ರೈಟ್. ಸೊ ಇದು ನನ್ನ ಒಂದು VPA. ಓಕೆ, ನಾನೇನು ಮಾಡ್ತೀನಿ, ಸೊ ಅಪ್ಡೇಟೆಡ್ ದಿ VPA ನೋಟ್ಸ್ ಅಂತ ಹೇಳಿ ನಾನು ಅಪ್ಡೇಟ್ ಮಾಡ್ತೀನಿ. ಯು ಗೈಸ್ ಕ್ಯಾನ್ ಯೂಸ್ ದಸ್ ನೋಟ್ಸ್. ರೈಟ್. ಸೊ ಇಷ್ಟು VPA ಕಾನ್ಸೆಪ್ಟ್. ಓಕೆ, ಸೊ ಹೋಪ್ ನಿಮಗೆ ಈ VPA ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳ್ಕೊಂಡಿದ್ದೀನಿ. ಸೊ HPAದಲ್ಲಿ ಪ್ರತಿಯೊಂದು ಕೂಡ ಅಡಿಷನಲ್ ಪಾಡ್ ಆಗಿ ಕ್ರಿಯೇಟ್ ಆಗ್ತಿತ್ತು. VPAದಲ್ಲಿ ಒಂದೇ ಪಾಡ್ಗೆ ರಿಸೋರ್ಸ್ನ ಇನ್ಕ್ರೀಸ್ ಮಾಡೋಕೆ ಹೋಗ್ತಾ ಇದೆ. ಇದರಲ್ಲಿ ಇನಿಷಿಯಲ್ ಮೋಡ್ ಇರುತ್ತೆ, ಆಫ್ ಮೋಡ್ ಇರುತ್ತೆ, ಆಟೋ ಮೋಡ್ ಇರುತ್ತೆ, ರೀಕ್ರಿಯೇಟ್ ಮೋಡ್ ಇರುತ್ತೆ. ನಾವು ಆಫ್ ಮೋಡಲ್ಲಿ ರೆಕಮೆಂಡೇಶನ್ಸ್ ಕೊಡುತ್ತೆ, ಆಟೋ ಮೋಡಲ್ಲಿ ಇಟ್ ಆಟೋಮೆಟಿಕಲಿ ಅಪ್ಡೇಟ್ಸ್ ಅಥವಾ ಅಡ್ಜಸ್ಟ್ಸ್ ದಿ ಮೆಮೊರಿ ಇನ್ ಟು ದ ಪಾಡ್. ಈ ಟೈಮಲ್ಲಿ ಪಾಡ್ ರೀಸ್ಟಾರ್ಟ್ ಆಗಿ ಇನ್ನೊಂದು ಪಾಡು, ಹೊಸ ಪಾಡು ವಿತ್ ಮೆಮೊರಿ ರೀಕ್ರಿಯೇಟ್, ವಿತ್ ಮೆಮೊರಿ ಇದು ಅಡಿಷನ್ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಇಷ್ಟು VPA ಕಾನ್ಸೆಪ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡ್ತೀರಿ. ಆ್ಯಂಡ್ ನಿಮಗೆ ಏನೇ ಕ್ವಶನ್ಸ್, ಕನ್ಸರ್ನ್ಸ್, ಫೀಡ್ಬ್ಯಾಕ್ಸ್ ಇದ್ರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ ಮಾಡ್ಬೋದು, ಅಥವಾ ಲೈಕ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಆ್ಯಡ್ ಮಾಡ್ಬೋದು, ಲೈಕ್ DM ಮಾಡ್ಬೋದು. ಸೊ ಇಷ್ಟು ಇವತ್ತು ಸೆಷನ್ಗೆ. ನೆಕ್ಸ್ಟ್ ಸೆಷನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇನ್ನೊಂದು ಕಾನ್ಸೆಪ್ಟ್, ಲೈಕ್ ನಾನು ಮಿಸ್ ಆಯಿತು ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ಎಸ್ಪೆಷಲಿ ಪ್ರೋಬ್ಸ್, ಆ ಪ್ರೋಬ್ ಕಾನ್ಸೆಪ್ಟ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು.